ಈ ಒಲಿ ಮೇಲೆ ನನಗೆ ಅಡುಗೆ ಬೇರೆ ಮಾಡಕ್ಕೆ ಬರಂಗಿಲ್ಲ. ಅಂಥದ್ರಾಗ ಒಲಿ ಮೇಲೆ ಅಡುಗೆ ಮಾಡಂತ ಹೆಂಗೆ ಮಾಡ್ಬೇಕು ಏನೋ. ಒಂದು ಗ್ಯಾಸ್ ತೊಗೊಳಕ್ಕಾಗಿಲ್ಲ ಇವ್ರಿಗೆ. ನಾನು ತೊಗೋಬೇಕನೋ ಏನು. ಈ ಹೊಟ್ಟೆ ಮಾಡ್ಕೊಂಡು ಇಲ್ಲಿ ಕುಂತ್ಕೊಂಡು ಹೆಂಗಪ್ಪ ನಾನು ಅಡುಗೆ ಮಾಡಲಿ? ಇದನ್ನೇನೋ ಏನೋ ಕುದಿಯಾಕಿಟ್ಟು ಹೋಗಿಬಿಟ್ಟಾಳಕ್ಕೆ ಕಮಲವ್ವ. ಬರಲೇ ಇಲ್ಲಾಗಿ ವಾಪಸ್. ಆಕೆ ಬಂದಿದ್ರೆ ಚಲೋ ಇತ್ತು, ಎಲ್ಲಾಕೆ ಮಾಡ್ಕೊಂಡು ಹೋಗ್ತಿದ್ಲು. ಈಗೆಲ್ಲ ನಾನು ಮಾಡೋದಂದ್ರೆ ನನಗೆ ಸಾಕಾಗ್ಬಿಟ್ಟೈತಿ. ಅದ್ರಾಗೂ ಭಯ ಒಂದಾಗತೈತಿ. ಕತ್ಲಂದ್ರೆ ಅಂಜಿಕೆ ಬರತಿ. ಇಲ್ಲಿ ನೋಡಿದ್ರೆ ಈ ಪರಿ ಕತ್ಲಾಗೈತಿ. ನಾನು ಹೆಂಗಪ್ಪ ಮಾಡಿ ಈ ಮನ್ಯಾಗ ಈ ರೂಮ್ನ್ಯಾಗ ಲೈಟ್ ಬೇರೆ ಇಲ್ಲ. ಬರೀ ಏನೇನೋ ಒದ್ರದಂಗೆ ಆಗ್ತೈತಿ, ಏನೇನೋ ಮಾಡ್ದಂಗೆ ಆಗ್ತೈತಿ. ಏನಪ್ಪ ಮಾಡಲಿ ನಾನು? ಹೆಂಗೋ ಏನೋ ಒಂದು ಮಾಡಾಕ ಇಟ್ಟನೆ ಆ ಕಡೆ ಅಕ್ಕಿ ಕುದಿಯಾಕ ಇಟ್ಟನು. ಹೆಂಗೆ ಆಗ್ತದೋ ಗೊತ್ತಿಲ್ಲ. ಹೆಂಗೆ ಆದಂಗೆ ಆಗಲಿ. ನಾನಾರ ಏನು ಮಾಡಲಿ? ನನಗೆ ಹೇಳಾಳಿಗೆ ಅತ್ತಿ ನನಗೇನು ಬರ್ತದಂತ ಮಾಡಲಿ? ಗ್ಯಾಸ್ ಮ್ಯಾಗಾರ ಹೆಂಗೋ ಪಟ್ಟ ಅಂತ ಮಾಡ್ಬೋದು. ಈ ಒಲಿ ಮ್ಯಾಲೆ ಕಟ್ಟಿಗೆ ಹಾಕಿ ಉರಿ ಹೆಚ್ಚಿ ಅಯ್ಯೋ ಶಿವನ ಸಾಕಾಗ್ಬಿಡ್ತದೆ ನನಗೆ. ನನ್ನ ಗ್ಲಾಮರ್ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ ಕಡೆ. ಒಲಿ ಬಂದು ಕುಂತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವಿಡಿಯೋಸ್ ಹೆಂಗೆ ಬರಾಕತ್ತಾವು, ಚಲೋ ಅನ್ಸತ್ತವೇನ ನಿಮಗೆ? ಹಂಗೆ ವಿಡಿಯೋಸ್ನ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಪಕ್ಕದಲ್ಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಹಾಗೆ ತಾಯಿ ಇಲ್ಲದ ತವರೂರು ಕೂಡ RN ಕಾರ್ಟೂನ್ ರಾಯಚೂರು ಚಾನಲ್ಲಿ ಬರ್ತೈತಿ, ಅದನ್ನು ಕೂಡ ನೋಡಿರಿ, ಸಪೋರ್ಟ್ ಮಾಡಿರಿ. ಒಂದು ಮಲ್ತಾಯಿ ಕಾಟ ಯಾವ ರೀತಿ ಇದೆ ಅಂತ ಹೇಳಿ ನೋಡಿ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ವೀಡಿಯೋಸ್ಗಳನ್ನ ನಾನು ಡೈಲಿ ಅಪ್ಲೋಡ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಮಾಡೋಕ್ಕಾಳಿಕಿ ಈಕಿಗೆ? ನಾನು ಭಯ ಪಡಿಸ್ಕೊಂತಾನೆ ಇರ್ಬೇಕು. ಇಲ್ಲ ಅಂದ್ರಿಕಿ ನಾನು ಹೆಂಡ್ತಿನ ಆಟದ ಗೊಂಬೆ ಥರ ಕುಣಿಸಾಡ್ಬಿಡ್ತಾಳ. ಏನಿದಿ? ಏನು ಮಾಡತ್ತಿದಿ? ನನಗೂ ಊಟ ಕೊಡ್ತೀಯನ? ಏನಿದೆ? ಏನಾಯ್ತು? ಅಲ್ಲಿದ್ದ ಓಡಿ ಬನ್ನಿ ನೀ ಚೀರಿದಕ್ಕೆ. ಅದು ಏನಾಯ್ತು ನಿನಗೆ? ಎದಕ್ಕಿಂತ ಪರಿಚಯ ಆತಿದಿ? ಒಂದಿಟ್ಟು ಅಡಿಗೆ ಮಾಡಂದ್ರೆ ಇಂಥ ಪರಿಚಯ ಆತಿದಿ? ಏನಾಯ್ತು? ಏನು ಕೈ ಸುಟ್ಕೊಂಡಿನ? ಅಯ್ಯೋ ರವಿ, ಯಾರೋ ನನಗೂ ಊಟ ಕೊಡ್ತೀನ ಅಂತ ಕೇಳಿದಂಗಾತ. ಅದಕ್ಕೆ ನನಗೆ ಅಂಜಿ ಚೀರಿನ ನಾನು ಕತ್ತಲಾಗ ಬರೀ ಭಯ ಆಗತ್ತ ನನಗೆ. ಯಾರೋ ಇಲ್ಲಿ ಏನೋ ಐತೆ ಅನ್ಸತ್ ನನಗೆ. ಈ ಮನ್ಯಾಗ ದೆವ್ವನ ಇರ್ಬೇಕು. ಮಾವ ಸತ್ತ ಮೇಲೆ ಅವ್ರು ಏನಾರ ದೆವ್ವಾಗಿ ಬಂದಾರೋ ಏನೋ. ಮೊದ್ಲು ಅವ್ರ ಆಸೆಗಳು ಇನ್ನೂ ಜಾಸ್ತಿ ಇದ್ದುವ. ನಾವು ಅಂದಿದ್ದಕ್ಕೆ ಮಾಡಿದ್ಕೆ ಅವ್ರ ಮನಸ್ಸು ಇಟ್ಕೊಂಡು ಸತ್ತು ಹೋದ್ರು. ಈಗ ಅವ್ರು ನಮಗೆ ಕಾಟ ಕೊಡಕ್ಕೆ ಬಂದಿರ್ಬೇಕು. ನಾನಿಲ್ಲಿ ಇರಂಗಿಲ್ಲಪ್ಪ, ನಾನಿಲ್ಲಿ. ಏನು ಹುಚ್ಚಿಗೆ ಹಿಡ್ದದ ನಿನಗೆ? ಅಲ್ಲ, ಯಾರ ಸತ್ತಾರ ದೇವಾಗಿ ಬರ್ತಾರೋ? ಏನು ನಿನಗೆ ಈಗೇನು ಹಾಕಿ ನೀನು? ಏನು ಮಧ್ಯಾಹ್ನ ಹಾಕೇನು ನೀನು? ಮೊದಲೆಲ್ಲ ದೆವ್ವು ಗಾಳಿ ಮಾಟ ಮಂತ್ರ ಇಂಥದ್ದೆಲ್ಲ ನಂಬ್ತಿದ್ರು. ಇವಾಗೂ ನೀನು ನಂಬಾಕಿನ ಹುಚ್ಚಾಕಿದಿ? ಅಲ್ಲ, ಇಷ್ಟು ಸಾಲಿ ಕಲ್ತಿದಿ, ಸ್ವಲ್ಪ ನಾಲೆಜ್ ಅನ್ನೋದು ಇಲ್ಲ ನನಗೆ. ಬರೀ ಮೇಕಪ್ದಂತ ಹೇಳ್ತಿದ್ದಿ. ಹಂಗಿರ್ಬೇಕು ಹಿಂಗಿರ್ಬೇಕು, ನನ್ನ ಗ್ಲಾಮರ್ ಹಾಳಾಗ್ತೈತಿ, ಅದು ಹಾಳಾಗ್ತೈತಿ, ಆಮೇಲೆ ಹಿಂಗೆ ಸ್ಟಮಕ್ ಉಳಿತೈತಿ, ಇದೆಲ್ಲ ಹೇಳ್ತಿದ್ದಿ. ಆದ್ರೆ ಇಂಥದ್ದೆಲ್ಲ ನೀನು ನಂಬೋದು ಮಾತ್ರ ಬಿಡಂಗಿಲ್ಲ. ಅಯ್ಯೋ ರವಿ, ಅದು ನಿನಗೆ ಹೇಳಿದ್ರೆ ಅರ್ಥ ಆಗ್ಬಾಲ್ತು ರವಿ. ಅದು ನೋಡಿದಿ, ನನ್ನ ಮೊದಲು ಹಸುವಾಗೈತಿ. ಬಡ ಅನ್ನ ಸಾರ ಮಾಡಿ ತೊಗೊಂಡ್ಬಂದ ಕೊಡು. ನೀನ ರೊಟ್ಟಿ ಮಾಡಕತ್ತಿಲ್ಲ, ಮಾಡೋದು ಅನ್ನ ಸಾರ. ಅದು ತಾಸು ಗಂಟೆ ಮಾಡ್ಕೊತ ಕುಂದಿರ್ತಿದ್ದಿ. ಹಸುವಾಗಿ ಅಲ್ಲಿಂದ ಬಂದನ. ನೀನು ಅಡುಗೆ ಮಾಡಿರ್ತಿ ಅಂತೇಳಿ ನಾನು ಅಲ್ಲಿ ಏನು ತಿನ್ನೋದ ಬಂದ್ರೆ ಇಲ್ಲಿ ಇನ್ನೂ ಮಠ ಆದರೂ ನೀನು ಏನು ಮಾಡಿಲ್ಲ. ಏನು ಮಾಡಿದ್ ನೀ ಬೆಳಿಗ್ಗಿಂದ ಅಷ್ಟಕ್ಕೂ? ನನಗಂತೂ ಸಾಕಾಗಿ ಹೋಗೈತೆ ನೋಡು. ಮನ್ಯಾಗ ಒಂದು ಕೆಲಸ ಮಾಡಂಗಿಲ್ಲ, ಬಗ್ಸಿ ಮಾಡಂಗಿಲ್ಲ. ಹೊಟ್ಟಿಲ್ಲದನ್ನ ಅನ್ನೋದು ಸುಮ್ಮನೆ ಕುಂತು ಬಿಡೋದು. ಅಲ್ಲ, ಹಿಂಗೆ ಕುಂತ್ರೆ ಮನೆಯಾಗಿನ ಕೆಲಸ ಎಲ್ಲ ಯಾರು ಮಾಡ್ಬೇಕು? ಏನು ನಮ್ಮ ಅವು ಮಾಡ್ಬೇಕೇನು ಕೆಲಸ? ಅವ್ರನ್ನ ಕೆಲಸ ಮಾಡಲಿ ಅಂತೇಳಿ ಇಲ್ಲಿ ಕರ್ಕೊಂಡು ಬಂದಿಲ್ಲ ನಾನು ಅವ್ರನ್ನ. ನೆನಪಿಟ್ಕೊಂಡು ನಿನ್ನಿದಿ. ಹೊಟ್ಟಿಲಿ ಇರಲಿ ಏನೇ ಇರಲಿ ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಹೊಟ್ಟೆಗಿನ ಕೂಸನು ಗಟ್ಮುಟ್ಟಾಗಿರ್ತೈತಿ. ನಿನಗೆ ನಾರ್ಮಲ್ ಡೆಲಿವರಿ ಆಕತಿ. ಅದನ್ನ ಬಿಟ್ಟು ನೀನು ಹೋಗಿ ಆರಾಮ್ ಕುಂದ್ರದ ಮಾಡಿದೆ ಅಂದ್ರೆ ಮತ್ತು ನಿನಗೆಲ್ಲಿ ನಾರ್ಮಲ್ ಡೆಲಿವರಿ ಆಗಬೇಕು? ಆಮೇಲೆ ಹೊಟ್ಟೆ ಉಳಿತೈತೆ ನೋಡು ಸಿಜ್ರಿನ್ ಆದ್ರೆ. ಅದಕ್ಕೆ ಹೇಳಾಕತ್ತಿರ್ತದು ಜಲ್ದಿ ಅಡುಗೆ ಮಾಡಿ ತೊಗೊಂಡು ಬಾ ಅಂತೇಳಿ. ಪಟ ಅಂತ ಮಾಡು. ಅನ್ನ ಸಾರ ಮಾಡೋಕ್ಕೂ ನೀನು ಇಂಥ ಪರಿ ಮಾಡಕತ್ರ ಮತ್ತು ಇನ್ನೇನು ಮಾಡ್ತೀನಿ? ನಿನ್ನ ಕೈಯಿಂದ ಏನಾಗ್ತತಿ ಹೇಳು? ಏನೋ ಒಂದು ಮಾಡಕತ್ರ ಅದಾತು ಇದಾತು ಹಿಂಗೆ ಬರೀ ಇದೇ ಆಯ್ತೀನಿ ರಾಮಾಯಣ. ನನಗಂತೂ ಕೇಳಿ ಸಾಕಾಗಿ ಹೋಗೈತೆ ನೋಡು. ಯಾಕಾರ ಮನೆಗೆ ಊಟಕ್ಕೆ ಬರ್ತಾನೋ ಅನ್ನೋಂಗಾಗೈತೆ ನನಗೆ. ಒಂದು ಬಟ್ಟೆ ಹೋಗಿತೀಯಾ? ಅದೂ ಇಲ್ಲ. ಒಂದು ಮನೆ ಕಸ ಹೊಡಿತೀಯಾ? ಅದೂ ಇಲ್ಲ. ಒಂದು ಅಂಗಳ ಕಸ ಹೊಡಿತೀಯಾ? ಅದೂ ಇಲ್ಲ. ಎಲ್ಲ ಹಾಳ ಹೋಗ್ಲಿ, ಆ ಮುಸ್ರಿ ಯಾರು ತಿಕ್ತೀಯಾ? ಅದೂ ಇಲ್ಲ. ಎಲ್ಲ ಸೇರಿಸಿ ಒಟ್ಟಿಗೆ ಇಟ್ಟು ನಮ್ಮಮ್ಮನ ಕರ್ಕೊಂಡ ತಿಕ್ತಿದ್ದಿ. ಒಬ್ಬಾಗಿ ಏನಾರ ಮಾಡ್ತೀನಿ ನೀನು? ಪ್ರತಿಯೊಂದ್ರಾಗೂ ಎಲ್ಲದಕ್ಕೂ ನಮ್ಮಮ್ಮನ ಸರಕೊಟ್ಕೊಂಡ ಮಾಡ್ತಿದ್ದಿ. ಯಾಕೆ ಅವ್ರು ಯಾಕೆ ನಿನ್ನ ಜೊತೆ ಮಾಡಬೇಕು ಹೇಳು? ನಾನು ಏನು ಅನ್ನೇನು ತಿಳ್ಕೆಸ ಇವಾಗ ಇಂಥ ಪರಿ ಮಾತಾಡತ್ತಿದ್ದಿ? ನಾನು ಅಂಜೆ ಇಲ್ಲಿ ಚೀರಿದ್ರೆ ಬಂದ ಅಕಸ್ಮಾತ್ ನನ್ನ ಬೈಯಾಕತ್ತಿದ್ದಿ ನೀನು ನನಗೆ ಸಿಟ್ಟು ಬರ್ತದೆ ನೋಡು. ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ. ನಾನು ಕೆಲಸ ಮಾಡಂಗಿಲ್ಲ ಅಂತೀನಿ. ಎಲ್ಲ ನಾನು ಮಾಡಂಗಿಲ್ಲ. ಬಾಂಡಿನೂ ನಾನು ತಿಕ್ತೇನೆ, ಕಸನ ನಾನು ಹೊಡಿತೇನೆ, ಎಲ್ಲನೂ ನಾನು ಮಾಡಿದ್ರು ನಿಮ್ಮ ಅಮ್ಮ ಸರಕೊಡ್ಕೊತಾನೆ ಅಂತ ಹೇಳ್ತೀವಿ. ನಾನು ಬೇಡ ಅಂದ್ರೂ ಹೊಟ್ಟಿಗೆ ಇದ್ದೀನಿ ಅಂತ ಕೆಲಸ ಅವ್ರು ಬರ್ತಾನೆ ಅಂದ್ರೆ ನಾನೇನು ಮಾಡಲಿ? ಅವ್ರಿಗೆ ನಾ ಬೇಡ ಅಂದ್ರೂ ಅವ್ರು ಕೇಳಂಗಿಲ್ಲ. ನಾ ಬರ್ತಾನಮ್ಮ, ನಾನು ತೊಳಿತೇನಮ್ಮ, ನನಗೂ ಕುಂದ್ರಕ್ಕಾಗಂಗಿಲ್ಲಮ್ಮ ಅಂತಂತಾರೆ. ಮತ್ತು ನಾನೇನು ಮಾಡಲಿ? ಆಯ್ತು ತೊಳಿರಿ ಅಂತ ಹೇಳ್ತಾನು, ಆಯ್ತು ಒಳಗೆ ಹಾಕ್ರಿ ಅಂತ ಹೇಳ್ತಾನು, ಆಯ್ತು ಹೊಡಿರಿ ಅಂತ ಹೇಳ್ತಾನು.
ನೀನೊಳೆ ನಾನು ಎಲ್ಲ ಅವ್ರಿಗೆ ನೀನ ಮಾಡ್ರಿ ಅತ್ತಿ ಇದನ್ನ ನೀವ ಮಾಡ್ರಿ ಅತ್ತಿ ಅಂತ ಹೇಳಿದ್ರಂಗೆ ಮಾಡ್ತಿದ್ಯಲ್ಲ. ಹೋ ನನಗೆ ಗೊತ್ತಾಯ್ತು ಗೋ ನೀನು ಹೆಂಗಂತೇಳಿ ನೋಡಿದನು ನಾನು ಎಲ್ಲ ನಮ್ಮಮ್ಮಗೆ ಹಚ್ಚಿ ನೀನು ಕುಂದ್ರುದನ ಒಂದು ಪಲ್ಯ ಮಾಡಾಕತ್ರು ನಮ್ಮಮ್ಮನ ಉಳ್ಳಾಗಡ್ಡಿ ಹಂಚಕ ಕರಿತಿದ್ದಿ, ಒಂದು ರೊಟ್ಟಿ ಮಾಡಿದ್ರು ನೀವು ಒಂದು ಅರ್ಧ ಮಾಡ್ತಿದ್ದಿ, ನಮ್ಮ ಅವ್ವ ಒಂದು ಅರ್ಧ ಮಾಡ್ಬೇಕು. ಒಗ್ಯಾನ ಹೋಗಿದ್ರು ಅವ್ರು ಹೋಗ್ಕೋತಾರೋ ನೀವು ಹೋಗ್ಕೋಬೇಕು, ಎಲ್ಲದಕ್ಕೂ ಸರಿ ಕೊಡ್ಕೋತಿದ್ದಿ. ಇಷ್ಟು ದಿನ ಇರಲಿ ಬಿಡು, ಈಗ ನಾ ಇರಾಕಿ ನಮ್ಮ ಅವ್ವ ಒಬ್ಬಾಕಿನ ಅಂತಂದ್ರಾಗ ಇವಾಗೂ ನಮ್ಮ ಅವ್ವಗ ಹಚ್ಚಿ ನೀನೇ ಕುಂದಿರ್ತಿದ್ದಿ ಅಂದ್ರೆ ನನಗೆ ಹೆಂಗೆ ಆಗ್ಬೇಡ ಹೇಳು. ನಾನು ನೋಡಿ ಸಾಕಾಯ್ತು, ಒಂದು ವಾರ ಆಯ್ತು ಕಮಲವಕ್ಕ ಹೋದಾಗಿಂದನೂ ನನಗೆ ಸಾಕಾಗಿ ಹೋಗ್ಬಿಟ್ಟೈತೆ ನೋಡು. ಎಲ್ಲನೂ ಅವಾಗ ಹಚ್ಚಿ ನೀನು ಕುದುರದ ಮಾಡಕತ್ತಿದ್ದಿ. ಒಂದು ಒಗ್ಯಾನ ಹೋಗಿದ್ರು ಸರ್ ಕೊಡ್ಕೊತಿದ್ದಿ, ಮನೆ ಕಸ ಅವ್ರ ಕಸ ಹೊಡೆದಾಗ ಪರಿಶಿ ಒರೆಸ್ತಿದ್ದಿ, ಅವರ ಅಂಗಳ ಕಸ ಹೊಡಿಬೇಕು, ಅವರ ಮನೆ ಕಸ ಹೊಡಿಬೇಕು, ಬೆಳಿಗ್ಗೆ ಅವರು ಹೊಡಿಬೇಕು, ಸಾಯಂಕಾಲನೂ ಅವರು ಹೊಡಿಬೇಕು. ಮತ್ತು ನೀ ಯಾವಾಗ ಕಸ ಹೊಡಿತಿದ್ದಿ, ನೀ ಯಾವಾಗ ಮಾಡ್ತಿದ್ದಿ ಹೇಳು ನನಗೆ ಅದನ್ನ ನನಗೆ ಅರ್ಥನೇ ಆಗತ್ತಿಲ್ಲ. ಒಂದರ ಏನಾರ ನೆಟ್ಗೆ ಕೆಲಸ ಮಾಡ್ತೀಯ ನೀನು, ಎಲ್ಲದಕ್ಕೂ ಸರ್ ಕೊಡ್ಕೋತೀವಿ, ಬರೀ ಮಲ್ಕೋದು. ಹೊಟ್ಟಿಲ ಇದ್ದಾಗ ಯಾರು ಮಲ್ಕೋತಾರನ? ಹಾಂ, ಹೊಟ್ಟಿಲ ಇದ್ದಾಗ ಯಾರು ಮಲ್ಕೋತಾರನ ಹೇಳ ಸ್ವಲ್ಪ. ಯಾರು ಮಲ್ಕೋತಾರ? ಬರೀ ಮಲ್ಕೋದ ಮಾಡ್ತಿದ್ದಿ. ಒಂದು ಈಟ್ರ ಇಲ್ರಿ ಅತ್ತಿ ನೀವ ಮಾಡ್ರಿ ಅತ್ತಿ, ಇಲ್ರಿ ಅತ್ತಿ ನಾನು ಮಾಡ್ತೀನಿ ರತ್ತಿ, ನೀವು ಮಲ್ಕೋರಿ ಅತ್ತಿ, ಅವ್ರಿಗೆ ಆರಾಮಿಲ್ಲ ಅಂದ್ರೆ ಅವ್ರ ಎದ್ದು ಬಂದು ಮಾಡಬೇಕ ಅಲ್ಲ. ಓ ಅಂದ್ರೆ ನಾನು ಏನು ಮಾಡಂಗಿಲ್ಲ ಬಿಡು, ಎಲ್ಲ ನಿಮ್ಮ ಅವ್ವ ಮಾಡ್ತಾಳ, ನಾನು ಕುಂತ್ಕೊಂಡ ತಿಂತಾನ. ನೀನು ಮಾತಿನ ಅರ್ಥ ಹಿಂಗೆ ಆತು ಬಿಡು. ಹೌದು ನಾನು ಬರೀ ಮಲ್ಕೋದ ಮಾಡ್ತೀನಪ್ಪ. ನಾನು ಎಲ್ಲದಕ್ಕೂ ನಿಮ್ಮ ಒಂದು ಸರ ಕೊಡ್ಕೊತಾನು, ಒಂದು ಕಸ ಹೊಡ್ಯಾಕತ್ರು ನಿಮ್ಮ ಒಂದು ಸರ ಕೊಡ್ಕೊತಾನು, ಒಂದು ಪರ್ಸಿ ವರ್ಷಾಕತ್ರು ನಿಮ್ಮ ಒಂದು ಸರ ಕೊಡ್ಕೊತಾನು, ಒಂದು ಸಾರು ಒಗ್ಗರಣೆ ಕೊಡಾಕತ್ರು ಒಂದು ಸರ ಕೊಡ್ಕೊತಾನು, ಆಮೇಲೆ ಒಗ್ಯಾನ ಉಣ್ಗಾಕತ್ರು ಸರ ಕೊಟ್ಕೊತಾನು, ಆಮೇಲೆ ಏನಂತಾರದ ಬಾಂಡಿ ತಿಕ್ಕತ್ರೂ ಸರ ಕೊಟ್ಕೊತಾನು, ಎಲ್ಲರಿಗೂ ಸರ ಕೊಟ್ಕೊತಾನು. ಏನು ಮಾಡ್ತಿ ಈಗ ಹೇಳು? ಅಲ್ಲ ಅವ್ರು ಬರ್ತಾನಂದ್ರೆ ನಾನೇನು ಮಾಡಲಿ? ಅವ್ರು ತನ್ನಕ ಕುಂತ್ರೆ ನಾನೇ ಅವ್ರನ್ನ ಕರೀಲಿ? ಹಾಂ, ನಾನು ಸಿಟ್ಟು ಮಾಡೋಲ್ಲಿ ಏನು ಮಾಡೋಲ್ಲಿ, ನನಗೆ ಒಂದ್ಸರಿ ಸಿಟ್ಟು ಬರ್ತದೆ, ಒಂದ್ಸರಿ ನಕ್ಕೊಂತ ಮಾಡ್ತಿರ್ತಾನು. ಅವ್ರು ಯಾಕೆ ಬಂದು ಮಾಡ್ಬೇಕಾ? ಅವ್ರ ಪಾಡಿ ಕುಂತ್ರೆ ಆತಲ್ಲ. ಹಾಂ, ಅವ್ರಿಗೆ ನಾ ಬರ್ರಿ ಮಾಡ್ರಿ ಅಂತ ನಾ ಹೇಳ್ತೇನೇನು? ನೀನು ಸೀಟ್ ಮಾಡ್ತಿದ್ದಿ, ನೀನು ಮೂಗು ಹಿಗ್ಗಿಸ್ಕೊಂಡು ಅಡ್ಡಾಡ್ತಿದ್ದೆ ಅಂತೇಳಿ ನಮ್ಮವ್ವ ಮತ್ತೇನು ಮಾಡ್ತಾಳೆ ಪಾಪ. ನಮ್ಮಪ್ಪ ಹೋದ್ಮೇಲೂ ಬಂದು ಎಲ್ಲ ಮಾಡ್ತಾಳೆ. ನಿನಗೆ ನಾಚಿಕೆ ಆಗ್ಬೇಕು. ಇಲ್ಲ ತೀರಿ ಕುಂದಿರ್ರಿ ನಾನು ಮಾಡ್ತೇನೆ ರೀ ಅನ್ನೋ ಹಂಗೆ ನಿನಗೆ ಬಾಯಿಗೆ ಬರವತ್ತಲ್ಲ. ಅಯ್ಯೋ ಎಲ್ಲದಕ್ಕೂ ಇನ್ನೂ ಅವ್ರನ್ನ ಸಳ್ಕೊಡ್ಕೊಂಡ ಮಾಡ್ತಿದ್ದಿ. ಒಂದು ಅಡುಗೆ ಮಾಡೋಕ್ಕೂ ಬರಲಿಲ್ಲ ಅಂದ್ರೆ ಅಲ್ಲೇ ಮೂಗು ಹಿಗ್ಗಿಸ್ತಿದ್ದಿ, ಪಕ್ಕ ಹಾರಿಸ್ತಿದ್ದಿ ಅದು ನಂಗೆ ಟ್ಯೂಬ್ಲೈಟ್ ನಂಗೆ. ಇನ್ನು ಮತ್ತೆ ಇನ್ನೇನಾಗಿತ್ತು? ಅಯ್ಯೋ ನನಗ ನೀವು ಹಿಂಗೆಲ್ಲ ಅನ್ನಕತ್ರಿ? ನನಗೆ ಮೂಗಿಗೆ ಟ್ಯೂಬ್ಲೈಟ್ ಪಕ್ಕ ಇಂಥದೆಲ್ಲ ಮಾತಾಡಕತ್ರಿ ನೀವು? ಅಂದ್ರೆ ನಿಮಗೆ ನನ್ನ ಕಂಡ್ರನ ಇಷ್ಟ ಇಲ್ಲ. ನಾ ಇರೋದು ನಿಮಗೆ ಬೇಡ ಆಗ್ಬಿಟ್ಟೈತಿ. ಈಗ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ನಿಮ್ಮನ್ನ ನಂಬಿ ನಾನು ಮನೆಗೆ ಬಂದ ನೋಡ, ನಾನು ಚಪ್ಪಲ್ ತೊಗೊಂಡು ನಾನು ಕೆರ ತೊಗೊಂಡು ನಾನು ಹೊಡ್ಕೋಬೇಕಪ್ಪ ಪಟ. ನಮ್ಮಪ್ಪ ನಮ್ಮವ್ವ ಹೇಳ್ದನ ನಿನ್ನ ನಂಬಿ ನಾನು ಬನ್ನಿ ನೋಡಿ ಇಲ್ಲಿ ಮಠ ನೀ ನಾನು ಚಂದಾಗ ನೋಡ್ಕೋತಿ ಅಂತ ಹೇಳಿ. ಅದಕ್ಕೆ ಹಿಂಗೆ ಮಾಡಕತ್ತಿದ್ದೀನಿ ನೀನು. ಏನಿದಿ ಈಗ ನೀನು ಸುಮ್ಮ ಇದ್ರ ಸರಿ, ನೀ ಏನಾರ ಬಾಳ್ ಮಾತಾಡಕತ್ರ ನೋಡ್ ನಾನು ಏನ್ ಮಾಡ್ತಾನಂತ ಹೇಳಿ ಸುಮ್ಮನೆ ಇರ್ತೀಯೋ ಇಲ್ಲೋ? ನನಗ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ನೋಡಿ ಸಾಕಾಗತತಿ. ಬಾಯಿ ಮುಚ್ಚಿದ್ರೆ ಸರಿಯಾಗಿಬ್ರು, ಇಲ್ಲ ಅಂದ್ರ ಒಲೆಯಾಗಿನ ಬೆಂಕಿ ತಗೊಂಡ ಇಬ್ರಿಗೆ ಹಚ್ಬೇಕಾಕತಿ. ಇದೊಂದು ಹಾಳಾತ, ಎಲ್ಲಿ ಹೋದಾತತೆ ಏನೋ ಗೊತ್ತಿಲ್ಲ. ಬರೇ ನಿಧಿ ನಿನ್ನ ಕೊಲ್ತಾನೋ, ನಿಧಿ ನಿನ್ ಗುರಿ ಎಸ್ತಾನೋ, ನೀನು ಹೊಡಿತಾನೆ, ನಿನ್ನ ಬಡಿತಾನಂತೆ. ಯಾರ್ಲೇ ಅದು? ಎಲ್ಲಿದ್ರಿ ಮುಂದೆ ಬರೀ ಧೈರ್ಯ ಇದ್ರ ನೋಡಿ ಬಿಡು, ನಾನು ನೋಡ್ತಾನೆ ಎಂತದೈತೆ ಅಂತ ಹೇಳಿ. ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗ? ಅಷ್ಟು ಧೈರ್ಯ ಬಂದ್ಬಿಡ್ತಾನ? ಆತ ಬರ್ತಂತಡಿ ಈಗ. ನಿನ್ನ ಮೈಯಾಗ ಬರ್ತೇನೆ ನಾನು, ನಿನ್ನ ಮೈಯಾಗ ಬಂದು ನಿನಗ ಕಾಟ ಕೊಡ್ತೇನೆ, ನಿನಗ ನೋವುಗಳು ಮಾಡ್ತೇನೆ. ಏನು ಮಾತಾಡ್ತಿದ್ದಿ? ಯಾರ ಜೊತೆ ಮಾತಾಡ್ತೀನಿ ನೀನು? ಇಲ್ಲಿ ನನ್ನ ಜೊತೆ ಮಾತಾಡ. ನಾನು ಮಾತಾಡ್ತಾನೆ ಒಂದು ಅಡುಗೆ ಮಾಡಂದ್ರೆ ಇಲ್ಲದ ಸಲದ್ದೆಲ್ಲ ಮಾತಾಡ್ತಿದ್ದಿ. ಮೊದಲು ತನಗೆ ಒಂದು ಅಡುಗೆ ಮಾಡ, ಅದನ್ನ ಬಿಟ್ಟು ಆಮೇಲೆ ಮಾಡಂತೀಯ. ಬಡ ಅನ್ನ ಸಾರ ಮಾಡಿ ನೀಡಿ ತೊಗೊಂಡು ಬರ್ಬೇಕು ನನಗೆ. 10 ನಿಮಿಷ ಅಷ್ಟೇ ನೋಡು, ಇಲ್ಲ ನಾನು ಮನೆಯಾಗ ಇರಂಗಿಲ್ಲ, ನಾನು ಹೋಗ್ಬಿಡ್ತೇನೆ ನೋಡು. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗೋ ಕಡೆ. ಇವಂಗೇನಾದ ದಾಡಿ ಬಂದಾನಂದ್ರೆ ಎಷ್ಟು ಚಂದ ಬಂದ ಕಾಸ ಒಮ್ಗಿಲಿ ಚಾಲೋ ಮಾಡಿದಲ್ಲ. ಇದಕ್ಕೇನಾತ ಬ್ಯಾನಿ? ಎಂಥ ಚಲೋ ಇದ್ದ ಇವ್ ಚಲೋ ಅದ ಅಂತ ಇವ್ನು ಪ್ರೀತಿ ಮಾಡಿ ಮದುವೆ ಬಂದ್ರೆ ಈಗ ನೋಡಿ ಇಂಥ ಪರಿ ಕಾಟ ಕೊಡಕತ್ತಾನು. ಅದು ಮಕ್ಕಳು ಬೇಡ ಅಂದ್ರೆ ಮಕ್ಕಳು ಮಾಡ್ಕೊ ಅಂತ ಜಗಳ ತೆಗದ. ಆಯ್ತಂತೆ ಮಕ್ಕಳು ಹಡ್ಯಾಕೆ ಒಪ್ಕೊಂಡ್ರೆ ಈಗ ಅಡುಗೆ ಕಲ್ಕೊಂತ ಜಗಳ ತೆಗಿತಾನೋ. ಎಲ್ಲ ಕೆಲಸ ನೀನು ಒಬ್ಬಾಕೆ ಮಾಡಂತ ಹೇಳತ್ತಾನೋ. ಈಗ ಹೊಟ್ಟಿಲಿ ಇದ್ದಾಗ ಎಲ್ಲರೂ ರೇಟ್ ಆರಾಮಿರ್ತಾರೆ. ಅಂಥದ್ರಾಗ ಇವರು ನನಗೆಲ್ಲ ಕೆಲಸ ನನಗೆ ಒಬ್ಬಾಕಿಗೆ ಮಾಡನತ್ತಾರ. ನಾನು ಒಬ್ಬಾಕಿ ಹೆಂಗೆ ಮಾಡಲಿ ಕೆಲಸ ಎಲ್ಲ?